ವೀಕ್ಷಕರೇ ನಮಸ್ಕಾರ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2015 ದತ್ತಾಂಶ ಅಧ್ಯಯನ ವರದಿ ಕುರಿತಂತೆ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಗೊಂದಲಗಳು ಮುಂದುವರೆದಿವೆ. ಈ ಹಿನ್ನೆಲೆಯಲ್ಲಿ ವಿಷಯದ ತೀರ್ಮಾನ ಮತ್ತೆ ಮುಂದೂಡಿಕೆಯಾಗಿದೆ. ಅಷ್ಟೇ ಅಲ್ಲ, 4ಕ್ಕೂ ಹೆಚ್ಚು ಲಿಂಗಾಯತ ಸಚಿವರು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. 8ಕ್ಕೂ ಹೆಚ್ಚು ಸಚಿವರು ತಮ್ಮ ಅಭಿಪ್ರಾಯವನ್ನೇ ಸಲ್ಲಿಸಿಲ್ಲ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮುಂದಿನ ನಡೆಯಾದ್ರೂ ಏನು? ಕೇಂದ್ರ ಸರ್ಕಾರದ ಗಣತಿಗೆ ಕಾಯುವ ಲೆಕ್ಕಾಚಾರ ಇಟ್ಟುಕೊಂಡಿದೆಯಾ ಸರ್ಕಾರ? ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ನೀಡ್ತೀನಿ. ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ 4ಕ್ಕೂ ಹೆಚ್ಚು ಲಿಂಗಾಯತ ಸಚಿವರು ಒಂದೇ ರೀತಿಯಲ್ಲಿ ಬರೆದಿದ್ದ ಅಭಿಪ್ರಾಯವುಳ್ಳ ಪತ್ರವನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ಪ್ರತಿಕ್ರಿಯೆ ಕೊಡದೆ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಪ್ರತ್ಯೇಕವಾಗಿ ಕೊಡಬೇಕಂತ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಪತ್ರದಲ್ಲಿ ಹಾಲಿ ಜಾತಿ ಗಣತಿ ಅವೈಜ್ಞಾನಿಕವಾಗಿದ್ದು, ಇದನ್ನು ಸ್ವೀಕರಿಸಿದಲ್ಲಿ ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯವಾಗಲಿದೆ. ಇದರಿಂದ ಕಾಂಗ್ರೆಸ್ ಪಕ್ಷದ ಮೇಲೂ ಪರಿಣಾಮ ಬೀರಲಿದೆ. ಆದ್ದರಿಂದ ಕೇಂದ್ರ ಸರ್ಕಾರ ನಡೆಸುವ ಜಾತಿ ಗಣತಿ ಮುಗಿಯುವವರೆಗೂ ತಟಸ್ಥ ನೀತಿ ಅನುಸರಿಸಿ ರಾಜ್ಯದ ಜಾತಿ ಗಣತಿ ಬಗ್ಗೆ ಯಾವುದೇ ನಿರ್ಣಯ ಕೈಗೊಳ್ಳಬಾರದು ಎಂಬ ಅರ್ಥದಲ್ಲಿ ಸಾಲುಗಳಿದ್ದವು ಅಂತ ಹೇಳಲಾಗ್ತಿದೆ. ಕಳೆದ 3-4 ಸಚಿವ ಸಂಪುಟ ಸಭೆಗಳಲ್ಲಿ ಚರ್ಚೆಯಾಗಿದ್ದ ಜಾತಿ ಗಣತಿ ವರದಿ ಮತ್ತೊಮ್ಮೆ ಗುರುವಾರ ಚರ್ಚೆಗೆ ಬಂತು. ಆದರೆ ವರದಿ ಅಂಗೀಕಾರ ಮತ್ತು ಅನುಷ್ಠಾನ ಪ್ರಸ್ತಾಪ ಕುರಿತಂತೆ ಪರ ವಿರೋಧ ಅಭಿಪ್ರಾಯ ಮುಂದುವರಿಯಿತು. ವರದಿ ಕುರಿತು ಅಭಿಪ್ರಾಯ ಏನೇ ಇದ್ರೂ ಲಿಖಿತವಾಗಿ ನೀಡಲು ಎಲ್ಲ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ ಸಿಎಂ ಸೂಚನೆ ನೀಡಿದ್ರು. 2 ಬಾರಿ ಕಾಲಾವಕಾಶ ನೀಡಿದ್ರೂ 7-8 ಸಚಿವರು ಲಿಖಿತ ಅಭಿಪ್ರಾಯವನ್ನೇ ನೀಡಿಲ್ಲ ಮತ್ತು ನೀಡುವುದು ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಲಿಖಿತ ಅಭಿಪ್ರಾಯ ನೀಡಿರುವ ಕೆಲವು ಸಚಿವರು ಕೇಂದ್ರ ಸರ್ಕಾರದ ಜನಗಣತಿ ಆರಂಭಿಸುತ್ತಿದೆ, ಹಾಗಾಗಿ ಸಮರ್ಪಕವಾಗಿ ಸಮೀಕ್ಷೆ ನಡೆದಿಲ್ಲ ಎಂಬ ದೂರಿನ ಜೊತೆಗೆ ದಶಕದ ಹಿಂದಿನ ಗಣತಿ ಇಟ್ಟುಕೊಂಡು ಮುಂದುವರಿಯುವುದು ಸೂಕ್ತವಲ್ಲ. ಮೇಲಾಗಿ ಇಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನೇಮಕಗೊಂಡಿದ್ದ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರು ನೀಡಿರುವ ದತ್ತಾಂಶ ವರದಿಯನ್ನು ಅನುಷ್ಠಾನ ಮಾಡಿ ಕೆಟ್ಟ ಹೆಸರು ತರುವ ಹೊಸಬಾರಿ ನಮಗೇಕೆ? ಸಾರ್ವಜನಿಕ ಅಭಿಪ್ರಾಯವು ವಿರುದ್ಧವಾಗಿರುವ ಹಿನ್ನೆಲೆಯಲ್ಲಿ ಕೆಲ ಕ್ಷೇತ್ರಗಳಲ್ಲಿ ಪಕ್ಷಕ್ಕೆ ಹಿನ್ನಡೆಗೂ ಕಾರಣವಾಗಬಹುದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸಂಬಂಧ ಮತ್ತಷ್ಟು ಚರ್ಚೆ ನಡೆಸಿ ಎಲ್ಲ ಸಮಾಜದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದುವರಿಯುವ ಆಲೋಚನೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಲಾಗ್ತಿದೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಕ್ಯಾಬಿನೆಟ್ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಾತಿ ಗಣತಿ ಬಗ್ಗೆ ಇನ್ನು ಕೆಲವು ಸಚಿವರು ಸಿಎಂಗೆ ಲಿಖಿತ ಅಭಿಪ್ರಾಯ ನೀಡಿಲ್ಲ, ಹೀಗಾಗಿ ಈ ವಿಷಯವನ್ನು ಮುಂದೂಡಲಾಗಿದೆ ಅಂತ ತಿಳಿಸಿದ್ದಾರೆ. ಒಟ್ಟಾರೆ ಜಾತಿ ಗಣತಿ ವರದಿ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಕಗ್ಗಂಟಾಗಿದೆ.